Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. Associate sponsor Ultratech Cement. ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧದ ಲೈಂಗಿಕ ದೌರ್ಜನ್ಯ ಪ್ರಕರಣ. ಸಂಸದ ಪ್ರಜ್ವಲ್ ರೇವಣ್ಣ ವಿರುದ್ಧ ಲೈಂಗಿಕ ದೌರ್ಜನ್ಯ ಕೇಸ್. ಎಸ್ಐಟಿ ಅಧಿಕಾರಿಗಳ ಜೊತೆ ಸಿಎಂ ಸಿದ್ದರಾಮಯ್ಯನವರ ಮಹತ್ವದ ಸಭೆ. ಕಾವೇರಿ ನಿವಾಸದಲ್ಲಿ ಸಿಎಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ಸಭೆ. ಮುಂದಿನ ತನಿಖೆಯ ಬಗ್ಗೆ ಅಧಿಕಾರಿಗಳೊಂದಿಗೆ ಸಿಎಂ ಸಭೆಯನ್ನ ಮಾಡ್ತಿದ್ದಾರೆ. ಇದರ ಜೊತೆಗೆ ಕಾನೂನು ಪ್ರಕ್ರಿಯೆಯ ಬಗ್ಗೆಯೂ ಕೂಡ ಚರ್ಚಿಸ್ತಾ ಇದ್ದಾರೆ. ದಾವಣಗೆರೆ ಪ್ರವಾಸವನ್ನ ಕೆಲ ಕಾಲ ಮುಂದೂಡಿದ್ದಾರೆ ಸಿಎಂ. ಸಭೆಯಲ್ಲಿ ಎಸ್ಐಟಿ ಮುಖ್ಯಸ್ಥ ಬಿಕೆ ಸಿಂಗ್ ಅವರು ಭಾಗಿಯಾಗಿದ್ದಾರೆ. ಬಿಕೆ ಸಿಂಗ್ ಅವರ ಜೊತೆಗೆ ಡಿಜಿ ಐಜಿಪಿ ಅಲೋಕ್ ಮೋಹನ್ ಅವರು ಕೂಡ ಭಾಗಿಯಾಗಿದ್ದಾರೆ. ಈ ಒಂದು ಪ್ರಜ್ವಲ್ ರೇವಣ್ಣ ಪ್ರಕರಣವನ್ನ ತನಿಖೆ ಮಾಡ್ತಾ ಇರುವಂತಹ ಎಸ್ಐಟಿ ಟೀಮ್ನ ಅಧಿಕಾರಿಗಳ ಜೊತೆಗೆ ಸಿಎಂ ಸಿದ್ದರಾಮಯ್ಯನವರು ಸಭೆಯನ್ನು ಮಾಡ್ತಿದ್ದಾರೆ. ಪ್ರಮುಖವಾಗಿ ಕಾನೂನಾತ್ಮಕ ಪ್ರಕ್ರಿಯೆ ಹಾಗೆಯೇ ತನಿಖೆ ಯಾವ ಹಂತದಲ್ಲಿದೆ, ಪ್ರಜ್ವಲ್ ರೇವಣ್ಣ ಬಂಧನ ಇರಬಹುದು, ಅವರನ್ನ ದೇಶಕ್ಕೆ ವಾಪಸ್ ಕರೆತರೋ ನಿಟ್ಟಿನಲ್ಲಿ ಏನೆಲ್ಲ ಪ್ರೊಸೀಜರ್ಗಳು ನಡೀತಾ ಇದೆ, ಇದುವರೆಗೂ ಕೂಡ ಏನೆಲ್ಲ ಕ್ರಮಗಳು ಆಗಿದೆ, ಸರ್ಕಾರದ ವತಿಯಿಂದಲೂ ಕೂಡ ಸಾಕಷ್ಟು ಪ್ರಯತ್ನಗಳು ನಡೀತಾ ಇದೆ. ಮತ್ತೊಂದು ಕಡೆ ಲುಕೌಟ್ ನೋಟಿಸ್ ಅನ್ನು ಕೂಡ ಜಾರಿ ಮಾಡಲಾಗಿದೆ. ರೆಡ್ ಕಾರ್ನರ್ ನೋಟಿಸ್ ಅನ್ನು ಕೊಡೋದಕ್ಕೂ ಕೂಡ ಎಸ್ಐಟಿ ಟೀಮ್ನ ಅಧಿಕಾರಿಗಳು ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಈ ಎಲ್ಲಾ ಬೆಳವಣಿಗೆಗಳ ಬಗ್ಗೆಯೂ ಕೂಡ ಸಿದ್ದರಾಮಯ್ಯನವರು ಎಸ್ಐಟಿ ಟೀಮ್ನ ಅಧಿಕಾರಿಗಳಿಂದ ಮಾಹಿತಿ ಕಲೆ ಹಾಕೋದ್ರ ಜೊತೆಗೆ ಚರ್ಚಿಸುತ್ತಿದ್ದಾರೆ. ಸಂಸದ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಪ್ರಕರಣ. ಸಿಎಂ ಸಿದ್ದರಾಮಯ್ಯನವರಿಗೆ ಪತ್ರ ಬರೆದ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ ಸಂತ್ರಸ್ತೆಯರಿಗೆ ರಕ್ಷಣೆಯನ್ನ ಕೊಡಬೇಕು ಅಂತ ಹೇಳಿ ಸಿಎಂ ಅವರಿಗೆ ಪತ್ರದಲ್ಲಿ ಒತ್ತಾಯಿಸಲಾಗಿದೆ. ಆರೋಪಿಗಳು ಯಾರೇ ಇದ್ರೂ ಕೂಡ ಕಠಿಣ ಕ್ರಮವನ್ನ ಕೈಗೊಳ್ಳಿ ಅಂತ ಹೇಳಿದ್ದಾರೆ. ಮಹಿಳೆಯರನ್ನ ಅತ್ಯಂತ ಕ್ರೂರವಾಗಿ ಪ್ರಜ್ವಲ್ ರೇವಣ್ಣ ನಡೆಸಿಕೊಂಡಿದ್ದಾರೆ. ಸಹೋದರ ಮಗನಂತೆ ಕಂಡವರ ಮೇಲೆ ಕ್ರೌರ್ಯ ಮೆರೆದಿದ್ದಾರೆ. ಸಂಸದ ಪ್ರಜ್ವಲ್ ರೇವಣ್ಣ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ರಾಹುಲ್ ಗಾಂಧಿಯವರು ಸಿಎಂ ಸಿದ್ದರಾಮಯ್ಯನವರಿಗೆ ಪತ್ರವನ್ನು ಬರೆದಿದ್ದಾರೆ. ಸುದೀರ್ಘವಾದ ಪತ್ರವನ್ನು ಬರೆದಿದ್ದಾರೆ. ಗಮನಿಸ್ತಾ ಇದ್ದೀರಿ ಟಿವಿ ಸ್ಕ್ರೀನ್ ಮೇಲೆ ರಾಹುಲ್ ಗಾಂಧಿಯವರು ಬರೆದಿರುವಂತಹ ಪತ್ರ ಇದು. ಪತ್ರದಲ್ಲಿ ಪ್ರಮುಖವಾಗಿ ಪ್ರಜ್ವಲ್ ರೇವಣ್ಣ ಅವರಿಂದ ಲೈಂಗಿಕ ದೌರ್ಜನ್ಯಕ್ಕೆ ಒಳಪಟ್ಟಿರುವಂತಹ, ಅವರಿಂದ ಮಾನಸಿಕವಾಗಿ ದೈಹಿಕವಾಗಿ ಜರ್ಜರಿತರಾಗಿರುವಂತಹ ಮಹಿಳೆಯರಿಗೆ, ಸಂತ್ರಸ್ತೆಯರಿಗೆ ರಕ್ಷಣೆಯನ್ನ ಕೊಡಬೇಕು ಅಂತ ಕೋರ್ಕೊಂಡಿದ್ದಾರೆ, ಒತ್ತಾಯಿಸಿದ್ದಾರೆ. ಹಾಗೇನೆ ಆರೋಪಿಗಳು ಯಾರೇ ಇದ್ರೂ ಕೂಡ ಮುಲಾಜಿಲ್ಲದೆ ಅವರ ವಿರುದ್ಧ ಕಠಿಣ ಕ್ರಮವನ್ನ ಜರುಗಿಸಬೇಕು ಅಂತ ಆಗ್ರಹ ಪಡಿಸಿದ್ದಾರೆ. ಕೇಂದ್ರ ಗೃಹ ಸಚಿವ ಅಮಿತ್ ಶಾಗೆ ಮಾಹಿತಿ ತಿಳಿಸಿದ್ರು. ಅಮಿತ್ ಶಾಗೆ ದೇವರಾಜೇಗೌಡ ಮಾಹಿತಿಯನ್ನ ತಿಳಿಸಿದ್ರು. ದೇವರಾಜೇಗೌಡ ಬಿಜೆಪಿ ಮುಖಂಡ, ವಕೀಲ. ಮಾಹಿತಿ ತಿಳಿಸಿದ್ದರೆಂದು ಕೇಳಿ ನನಗೆ ಆಘಾತವಾಗಿದೆ. ಮುಂಚೆನೆ ಅಮಿತ್ ಶಾ ಅವರಿಗೆ ಮಾಹಿತಿ ಗೊತ್ತಿತ್ತು ಅನ್ನೋದನ್ನ ಕೇಳಿ ನನಗೆ ಆಘಾತ ಆಯಿತು. ಪ್ರಧಾನಿಗಳ ಗಮನಕ್ಕೆ ತಂದ್ರೂ ಕೂಡ ಪ್ರಜ್ವಲ್ ರೇವಣ್ಣ ಪರ ಪ್ರಚಾರಕ್ಕೆ ಬರ್ತಾರೆ. ಇದು ಮತ್ತೊಂದು ಶಾಕ್ ಅನ್ನ ಕೊಡ್ತು. ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರ ಗಮನಕ್ಕೆ ಮುಂಚೆನೆ ಪ್ರಜ್ವಲ್ ರೇವಣ್ಣ ಅವರ ಈ ಒಂದು ಕರ್ಮಕಾಂಡದ ಬಗ್ಗೆ ಮಾಹಿತಿ ಇತ್ತು. ದೇವರಾಜೇಗೌಡ್ರೆ ಖುದ್ದು ಪತ್ರವನ್ನ ಬರೆದಿದ್ರು. ಈ ರೀತಿಯಾಗಿ ಅಶ್ಲೀಲ ವಿಡಿಯೋಗಳು ಓಡಾಡ್ತಾ ಇದೆ, ಅವರಿಗೆ ಟಿಕೆಟ್ ಅನ್ನ ಕೊಡೋದು ಬೇಡ, ಈಗಾಗಲೇ ಮೈತ್ರಿ ಮಾಡ್ಕೊಂಡಿದ್ದೀವಿ, ಟಿಕೆಟ್ ಅನ್ನ ಕೊಟ್ಟರೆ ಅದು ನಮ್ಮ ಪಕ್ಷಕ್ಕೂ ಕೂಡ ಡ್ಯಾಮೇಜ್ ಆಗುತ್ತೆ ಅಂತ ಹೇಳಿ ಅಷ್ಟು ಸಂಪೂರ್ಣವಾದ ವಿವರಣೆಯ ಜೊತೆಗೆ ಮಾಹಿತಿಯನ್ನ ಕೊಟ್ಟಿದ್ರೂ ಕೂಡ ಅವರು ತಲೆ ಕೆಡಿಸ್ಕೊಳ್ಳಿಲ್ಲ. ಪ್ರಧಾನಿಯವರಿಗೆ ಗೊತ್ತಿದ್ರೂ ಕೂಡ ಅವರು ಪ್ರಜ್ವಲ್ ಪರವಾಗಿ ಮತಯಾಚನೆಗೆ ಬರ್ತಾರೆ ಅಂದ್ರೆ ಇದು ಬಿಗ್ ಶಾಕ್ ಅಂತ ಹೇಳಿ ರಾಹುಲ್ ಗಾಂಧಿ ಅವರು ಪತ್ರದಲ್ಲಿ ಉಲ್ಲೇಖ ಮಾಡಿದ್ದಾರೆ. ಭಾರತದಿಂದ ಪಾರಾಗಲು ಅನುವು ಮಾಡಿಕೊಟ್ಟಿದೆ. ಉದ್ದೇಶಪೂರ್ವಕವಾಗಿ ಕೇಂದ್ರ ಸರ್ಕಾರವೇ ಆ ಅವಕಾಶವನ್ನ ಒದಗಿಸಿಕೊಟ್ಬಿಟ್ಟಿದೆ. ಹರಿಯಾಣ ಕುಸ್ತಿಪಟುಗಳು ಮಣಿಪುರ ಘಟನೆಗಳಲ್ಲಿ ಮೌನವನ್ನ ತಾಳಿದ್ರು, ಮೌನಕ್ಕೆ ಶರಣಾಗಿದ್ರು. ಪ್ರಧಾನಿಗಳು ಮೌನ ವಹಿಸಿದ್ದಾರೆ ಅಂತ ರಾಹುಲ್ ಗಾಂಧಿ ಅವರು ಈ ಪ್ರಕರಣಕ್ಕೆ ಲಿಂಕ್ ಕೊಟ್ಟು ಮಾತನಾಡಿದ್ದಾರೆ. ತಾಯಂದಿರು, ಸಹೋದರಿಯರ ಪರ ಕಾಂಗ್ರೆಸ್ ಹೋರಾಟವನ್ನ ಮಾಡಲಿದೆ. ಭಾರತದಿಂದ ಪ್ರಜ್ವಲ್ ರೇವಣ್ಣ ಪಾರಾಗಲು ಕೇಂದ್ರ ಸರ್ಕಾರದ ನೆರವು ಕೂಡ ಇದೆ ಅಂತ ಹೇಳಿ ಗಂಭೀರ ಆರೋಪವನ್ನ ಪತ್ರದಲ್ಲಿ ರಾಹುಲ್ ಗಾಂಧಿ ಮಾಡಿದ್ದಾರೆ. Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.
ಅಸೋಸಿಯೇಟ್ ಸ್ಪಾನ್ಸರ್ ಅಲ್ಟ್ರಾಟೆಕ್ ಸಿಮೆಂಟ್.